ಹೆಚ್ಚಿನ ಬಡ್ಡಿಯ ಆಮಿಷವೊಡ್ಡಿ ಸಾರ್ವಜನಿಕರಿಂದ ಹಣ ಸಂಗ್ರಹಿಸ್ತಾ ಇರುವಂತ ಆರೋಪದ ಮೇಲೆ ಬೆಳಗಾವಿಯಲ್ಲಿ ಮತ್ತೆರಡು ಕಂಪನಿಗಳ ಮೇಲೆ ದಿಢೀರ್ ದಾಳಿಯಾಗಿದೆ. ಬೆಳಗಾವಿಯ ಎಸಿ ಶ್ರವಣ್ ಕುಮಾರ್ ನಾಯಕ್ ನೇತೃತ್ವದಲ್ಲಿ ದಾಳಿಯಾಗಿರೋದು. ಬೆಳಗಾವಿಯ ತಿಳಕವಾಡಿ ನಗರದ ಗೋವರ್ಧನ್ LLP, ಮಹಾತ್ಮ ಫುಲೆ ರಸ್ತೆಯಲ್ಲಿರುವಂತಹ ಸಿಟಿ ಇಂಡೆಕ್ಸ್, ಈ ಎರಡು ಸಂಸ್ಥೆಗಳ ಮೇಲೆ ದಾಳಿಯಾಗಿದೆ. ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ. ಸಾರ್ವಜನಿಕರಿಂದ ಹೆಚ್ಚಿನ ಬಡ್ಡಿ ಕೊಡ್ತೀವಿ ಅಂತ ದುಡ್ಡು ಸಂಗ್ರಹಿಸ್ತಾ ಇದ್ದಾರೆ, ಕೋಟಿ ಕೋಟಿ ಹಣ ಸಂಗ್ರಹಿಸಿದ್ದಾರೆ ಅನ್ನುವಂಥ ಆರೋಪ ಈ ಸಂಸ್ಥೆಯ ಮೇಲಿದೆ. ಕಂದಾಯ ಇಲಾಖೆ, ಸಹಕಾರ ಇಲಾಖೆ, ಪೊಲೀಸ್ ಇಲಾಖೆ, ಮೂರು ಇಲಾಖೆಗಳು ಜಂಟಿ ದಾಳಿಯನ್ನು ಮಾಡಿರೋದು. ಬೆಳಗಾವಿಯಲ್ಲಿ ಈ ರೀತಿಯ ಸಂಸ್ಥೆಗಳು ಗಲ್ಲಿಗೊಂದರಂತಿದೆ. ಈ ಹಿಂದೆ ದೊಡ್ಡ ಪ್ರಮಾಣದ ಮೋಸದ ಜಾಲ ಬೆಳಕಿಗೆ ಬಂದಿತ್ತು. ಈಗ ಮತ್ತೊಂದಿಷ್ಟು ಸಂಸ್ಥೆಗಳ ಮೇಲೂ ಕೂಡ ಅನುಮಾನ ಬರ್ತಾ ಇರೋದು. ಇನ್ವೆಸ್ಟ್ಮೆಂಟ್ ಅನ್ನೋ ಹೆಸರಲ್ಲಿ ನಾಮ ಹಾಕ್ತಿದ್ದಾರೆ, ಅಧಿಕ ಬಡ್ಡಿ ಕೊಡ್ತೀವಿ ಅಂತ ಮೋಸ ಮಾಡ್ತಿದ್ದಾರೆ ಅನ್ನೋ ಅನುಮಾನ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಈಗ ಮತ್ತೆರಡು ಸಂಸ್ಥೆಗಳ ಮೇಲೆ ದಾಳಿಯಾಗಿದೆ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ನಮಗೆ ಬಂದಂತಹ ಮಾರ್ಕೆಟ್ ಇಂಟೆಲಿಜೆನ್ಸ್ ಪ್ರಕಾರವಾಗಿ ನಾವು ಎರಡು ಕಂಪ್ನಿಗಳಿಗೆ ನಾವು ಇವತ್ತು ಕಾರ್ಯಾಚರಣೆಯನ್ನು ಮಾಡಿದ್ದೇವೆ. ಒಂದು ಗ್ರೋಧನ್ ಅಂಥೇಳಿ, ಇನ್ನೊಂದು ಸಿಟಿ ಇಂಡೆಕ್ಸ್ ಅಂಥೇಳಿ. ಸೊ ಇವೆರಡರಲ್ಲೂ ಪ್ರಪ್ರಥಮವಾಗಿ ನಾವು ಗ್ರೋಧನ್ಗೆ ಹೋದ್ವಿ. ಸೊ ಅಲ್ಲಿ ಸುಮಾರು 1100 ಜನ ಏನು ಇನ್ವೆಸ್ಟ್ಮೆಂಟ್ಸ್ಗಳು ಕಂಡು ಬಂದಿದ್ದಾವೆ. ಅದರಲ್ಲಿ ಅರೌಂಡ್ 38 ಕೋಟಿ ಏನು ಜನರಿಂದ ಹ್ಯಾಂಡ್ ಲೋನ್ ರೂಪದಲ್ಲಿ ಏನು ಅಮೌಂಟನ್ನು ತೊಗೊಂಡಿರೋದು ಸ್ವಲ್ಪ ನಮ್ಮ ಗಮನಕ್ಕೆ ಬಂದಿದೆ. ಸೊ ಆ ಪ್ರಕಾರವಾಗಿ ನಾವು ಬೆಳಗಾವಿಯ ಎಸಿ ಶ್ರವಣ್ ಕುಮಾರ್ ನಾಯಕ್ ನೇತೃತ್ವದಲ್ಲಿ ದಾಳಿಯಾಗಿರೋದು. ಬೆಳಗಾವಿಯ ತಿಳಕವಾಡಿ ನಗರದ ಗೋವರ್ಧನ್ LLP, ಮಹಾತ್ಮ ಫುಲೆ ರಸ್ತೆಯಲ್ಲಿರುವಂತಹ ಸಿಟಿ ಇಂಡೆಕ್ಸ್, ಈ ಎರಡು ಸಂಸ್ಥೆಗಳ ಮೇಲೆ ದಾಳಿಯಾಗಿದೆ. ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ. ಸಾರ್ವಜನಿಕರಿಂದ ಹೆಚ್ಚಿನ ಬಡ್ಡಿ ಕೊಡ್ತೀವಿ ಅಂತ ದುಡ್ಡು ಸಂಗ್ರಹಿಸ್ತಾ ಇದ್ದಾರೆ, ಕೋಟಿ ಕೋಟಿ ಹಣ ಸಂಗ್ರಹಿಸಿದ್ದಾರೆ ಅನ್ನುವಂಥ ಆರೋಪ ಈ ಸಂಸ್ಥೆಯ ಮೇಲಿದೆ. ಕಂದಾಯ ಇಲಾಖೆ, ಸಹಕಾರ ಇಲಾಖೆ, ಪೊಲೀಸ್ ಇಲಾಖೆ, ಮೂರು ಇಲಾಖೆಗಳು ಜಂಟಿ ದಾಳಿಯನ್ನು ಮಾಡಿರೋದು. ಬೆಳಗಾವಿಯಲ್ಲಿ ಈ ರೀತಿಯ ಸಂಸ್ಥೆಗಳು ಗಲ್ಲಿಗೊಂದರಂತಿದೆ. ಈ ಹಿಂದೆ ದೊಡ್ಡ ಪ್ರಮಾಣದ ಮೋಸದ ಜಾಲ ಬೆಳಕಿಗೆ ಬಂದಿತ್ತು. ಈಗ ಮತ್ತೊಂದಿಷ್ಟು ಸಂಸ್ಥೆಗಳ ಮೇಲೂ ಕೂಡ ಅನುಮಾನ ಬರ್ತಾ ಇರೋದು. ಇನ್ವೆಸ್ಟ್ಮೆಂಟ್ ಅನ್ನೋ ಹೆಸರಲ್ಲಿ ನಾಮ ಹಾಕ್ತಿದ್ದಾರೆ, ಅಧಿಕ ಬಡ್ಡಿ ಕೊಡ್ತೀವಿ ಅಂತ ಮೋಸ ಮಾಡ್ತಿದ್ದಾರೆ ಅನ್ನೋ ಅನುಮಾನ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಈಗ ಮತ್ತೆರಡು ಸಂಸ್ಥೆಗಳ ಮೇಲೆ ದಾಳಿಯಾಗಿದೆ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ನಮಗೆ ಬಂದಂತಹ ಮಾರ್ಕೆಟ್ ಇಂಟೆಲಿಜೆನ್ಸ್ ಪ್ರಕಾರವಾಗಿ ನಾವು ಎರಡು ಕಂಪ್ನಿಗಳಿಗೆ ನಾವು ಇವತ್ತು ಕಾರ್ಯಾಚರಣೆಯನ್ನು ಮಾಡಿದ್ದೇವೆ. ಒಂದು ಗ್ರೋಧನ್ ಅಂಥೇಳಿ, ಇನ್ನೊಂದು ಸಿಟಿ ಇಂಡೆಕ್ಸ್ ಅಂಥೇಳಿ. ಸೊ ಇವೆರಡರಲ್ಲೂ ಪ್ರಪ್ರಥಮವಾಗಿ ನಾವು ಗ್ರೋಧನ್ಗೆ ಹೋದ್ವಿ. ಸೊ ಅಲ್ಲಿ ಸುಮಾರು 1100 ಜನ ಏನು ಇನ್ವೆಸ್ಟ್ಮೆಂಟ್ಸ್ಗಳು ಕಂಡು ಬಂದಿದ್ದಾವೆ. ಅದರಲ್ಲಿ ಅರೌಂಡ್ 38 ಕೋಟಿ ಏನು ಜನರಿಂದ ಹ್ಯಾಂಡ್ ಲೋನ್ ರೂಪದಲ್ಲಿ ಏನು ಅಮೌಂಟನ್ನು ತೊಗೊಂಡಿರೋದು ಸ್ವಲ್ಪ ನಮ್ಮ ಗಮನಕ್ಕೆ ಬಂದಿದೆ. ಸೊ ಆ ಪ್ರಕಾರವಾಗಿ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.